ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 2ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಪ್ರಕಟಗೊಂಡಿದ್ದು, ಬಹಳಷ್ಟು ಪೋಷಕರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಇಲ್ಲಿ 4 ರಿಂದ 5 ದಿನಗಳ ಕಾಲಾವಕಾಶವನ್ನು ನೀಡಲಾಗಿತ್ತು. ಅದು ಅಷ್ಟೇ ಅಲ್ಲದೆ ಇಲ್ಲಿ ಮೈನಾರಿಟಿ ಮೊರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲರುಗಳು ಕೂಡ ಇಲ್ಲಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳಿಗೆ ಕರೆ ಮಾಡಿ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ ಅಂತ ಕೂಡ ತಿಳಿಸಿದರು. ಬಹಳ ಪೋಷಕರು ಅಡ್ಮಿಷನ್ ಮಾಡಿದ್ದಾರೆ, ಇನ್ನು ಕೆಲವರು ಮಾಡಿಲ್ಲ. ಏಕೆಂದರೆ ಇಲ್ಲಿ ವಸತಿ ಶಾಲೆಗಳ ಆಯ್ಕೆಯ ಪ್ರಕ್ರಿಯೆ ಇಲ್ಲಿ ಮೊರಾರ್ಜಿದು, ಅದರಲ್ಲೂ ಕೂಡ ಅಲ್ಪಸಂಖ್ಯಾತರ ಮೊರಾರ್ಜಿದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಕೂಡ ಇಲ್ಲಿ ಸ್ವಂತ ತಾಲೂಕು ಮತ್ತು ಔಟ್ ಆಫ್ ತಾಲೂಕು ಅಂತ ಕೂಡ ಇರುತ್ತದೆ ಇಲ್ಲಿ. ಆದರೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಕೂಡ ಡಿಸ್ಟ್ರಿಕ್ಟ್ ಲೆವೆಲೇ ನಡೀತದೆ. ಬಹಳ ಪೋಷಕರಿಗೆ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಏನಾಗಿದೆ ಅಂದರೆ ಇಲ್ಲಿ ಬಹಳ ದೂರ ಆಗಿದೆ ಶಾಲೆ ಅಂಥೇಳಿ ಕೆಲವರು ಅಡ್ಮಿಷನ್ ಮಾಡಿಲ್ಲ. ಅದೇ ರೀತಿಯಾಗಿ ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಮೊರಾರ್ಜಿ ವಸತಿ ಶಾಲೆಗಳ ಸೆಕೆಂಡ್ ಲಿಸ್ಟಲ್ಲಿ ಕೂಡ ಆಯ್ಕೆ ಆಗಿದ್ದಾರೆ. ಅದೇ ರೀತಿಯಾಗಿ ಆದರ್ಶ ವಿದ್ಯಾಲಯದಲ್ಲಿ ಕೂಡ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳು ಇಲ್ಲಿ ಮೈನಾರಿಟಿ ಮೊರಾರ್ಜಿದನ್ನ ಅಡ್ಮಿಷನ್ ಮಾಡಿಲ್ಲ. ಸೊ ಹಾಗಾಗಿ ಇಲ್ಲಿ ಈಗ ಏನು ಒಟ್ಟಾರೆಯಾಗಿ ಇಡೀ ಸ್ಟೇಟ್ ಲೆವೆಲ್ ಲಿಸ್ಟನ್ನು ನೋಡಿದಾಗ ಬಹಳ ಪೋಷಕರಿಗೆ ಮತ್ತೆ 3ನೇ ಸುತ್ತಿನ ಸೀಟು ಹಂಚಿಕೆಗೆ ಅವಕಾಶ ಸಿಗಬಹುದಾಗಿದೆ. ಏಕೆಂದರೆ ಇಲ್ಲಿ ಸ್ಟೇಟ್ ಲೆವೆಲಲ್ಲಿ ಸಾಕಷ್ಟು ಸೀಟುಗಳು ಲಭ್ಯ ಇವೆ ಮತ್ತು ಜಿಲ್ಲಾವಾರು ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಲ್ಲ. ಸೊ ತಮಗೆ ಅವಕಾಶ ಸಿಗುವಂತಹ ಚಾನ್ಸಸ್ ಇರುತ್ತದೆ. ಇಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಯಾವಾಗ ಬರಬಹುದು ಎನ್ನುವಂತಹ ಮಾಹಿತಿಯನ್ನು ಕೂಡ ಕೇಳ್ತಾ ಇದ್ರಿ. ಇಲ್ಲಿ 2 ರೀತಿಯಾದಂತಹ ಅಂಶಗಳಿವೆ. ಅದೇನು ಅಂದರೆ ಮೊದಲನೇದಾಗಿ ಇಲ್ಲಿ ತಾಲೂಕು ಮತ್ತು ಜಿಲ್ಲಾವಾರು ಖಾಲಿ ಇರುವಂತಹ ಲಿಸ್ಟುಗಳು ಅಂದರೆ ಏನು ಸೀಟುಗಳ ಆಧಾರದ ಮೇಲೆ ಇಲ್ಲಿ ಡಿಸ್ಟಿಕ್ ವೈಸ್ ಅದು ಸ್ಟೇಟ್ ಲೆವೆಲಿಂದನೇ ಆಯಾ ವಸತಿ ಶಾಲೆಗಳಿಗೆ ಕಳಿಸ್ಬೋದು ಸೆಲೆಕ್ಷನ್ ಆದಂಥ ವಿದ್ಯಾರ್ಥಿಗಳ ಲಿಸ್ಟು ಅಂತ ಕೂಡ ತಿಳಿಸಲಾಗಿರ್ತದೆ. ಮತ್ತು ಎರಡನೇದಾಗಿ ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳಿಗೆ ಅವರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ SMS ಕೂಡ ಬರಬಹುದು. ಒಂದು ವೇಳೆ ಇಡೀ ರಾಜ್ಯಾದ್ಯಂತ ಮತ್ತು ಜಿಲ್ಲಾವಾರು ಸೀಟುಗಳ ಸಂಖ್ಯೆ ಜಾಸ್ತಿ ಇದ್ದಾಗ, ಅಂದರೆ ಖಾಲಿ ಸೀಟುಗಳ ಸಂಖ್ಯೆ ಜಾಸ್ತಿ ಇದ್ದಾವೆ ಅನ್ನುವಂಥ ಮಾಹಿತಿ ಏನಾದರೂ ಅಂದರೆ ಆಯಾ ವಸತಿ ಶಾಲೆಯವರು ರಾಜ್ಯ ಹಂತದ ಅಲ್ಪಸಂಖ್ಯಾತ ನಿರ್ದೇಶನಾಲಯ ಕಚೇರಿಗೆ ಎಲ್ಲ ಮಾಹಿತಿಯನ್ನು ರವಾನಿಸಿದಾಗ ಖಾಲಿ ಇರುವಂಥ ಸೀಟುಗಳ ಆಧಾರದ ಮೇಲೆ ಮತ್ತೆ ಅಲ್ಪಸಂಖ್ಯಾತ ನಿರ್ದೇಶನಾಲಯದವರು ಅವರ ಅಧಿಕೃತ ವೆಬ್ಸೈಟ್ನಲ್ಲಿಯೇ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಬಿಡುಗಡೆಗೊಳಿಸಬಹುದಾಗಿರುತ್ತದೆ ಅಂತ ಮಾಹಿತಿಯನ್ನು ಅವರು ತಿಳಿಸಿದ್ದಾರೆ. ಹಾಗಾದರೆ ಇಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆ ಕುರಿತು ತಮಗಿರುವ ಗೊಂದಲಗಳಿಗೆ ಇದು ರಿಲೀಸ್ ಆಗುತ್ತಾ ಇಲ್ವೋ ಅನ್ನೋದ್ರ ಬಗ್ಗೆ ತಮಗೆ ತಿಳಿಸಿದ್ದೀನಿ. ಕಡ್ಡಾಯವಾಗಿ ಕನ್ಫರ್ಮ್ ಆಗಿ 3rd ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಂದೇ ಬರುತ್ತದೆ. ಆದರೆ ಸೆಕೆಂಡ್ ಲಿಸ್ಟಲ್ಲಿ ಬಿಟ್ಟಂಥ ಸೀಟುಗಳ ಸಂಖ್ಯೆ ಅಷ್ಟು ಬರೋದಿಲ್ಲ, ಅದರ 50% ಬರುತ್ತೆ. ಯಾಕಂದರೆ ಕೆಲವು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿರ್ತಾರೆ. ಸೊ ಹಾಗಾಗಿ ಇಲ್ಲಿ 3rd ರೌಂಡ್ ಬಂದರೂ ಕೂಡ ಒಂದು 50% ಸೆಕೆಂಡ್ ಲಿಸ್ಟಲ್ಲಿ ಬಿಟ್ಟಂಥ ಎಷ್ಟು ಸೀಟುಗಳಿದ್ದು ಅದರ ಅರ್ಧದಷ್ಟು ಇಲ್ಲಿ ಬರಬಹುದು. ಕೆಲವು ಸಾರಿ ಅದಕ್ಕಿಂತ ಕಡಿಮೆ ಆಗ್ಬೋದು ಕೆಲವೊಂದು ಜಿಲ್ಲೆಗಳಲ್ಲಿ ಅಂತ ತಿಳಿಸುತ್ತಾ 3ನೇ ಸುತ್ತಿನ ಸೀಟು ಹಂಚಿಕೆ ನೋಡ್ರಿ ಈಗಾಗಲೇ ರಿಲೀಸ್ ಆಗಬೇಕಾಗಿತ್ತು. ಯಾಕಂದರೆ ಅವರು ಕೊಟ್ಟಂಥ ದಿನಾಂಕ ಏನಿತ್ತು ಅಂದರೆ ಅವರೇನು ಅಪ್ಲಿಕೇಶನ್ ಆಹ್ವಾನ ಮಾಡಿದ್ರು ಆವಾಗ ಅವರು ಜೂನ್ 1ರೊಳಗಾಗಿ ಎಲ್ಲ ಅಡ್ಮಿಷನ್ಗಳು ಕ್ಲೋಸ್ ಆಗಬೇಕಾಗಿತ್ತು. ಬಟ್ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾನೇ ಇದೆ. ಸೊ ಅದು ಕೂಡ ಅದಕ್ಕೆ ಕಾರಣಗಳು ಸಾಕಷ್ಟು ಇದ್ದಾವೆ. ಇಲ್ಲಿ ಒಳ ಮೀಸಲಾತಿ ಆಗಿರಬಹುದು, ಹಾಗೂ ಇಲ್ಲಿ ಎಕ್ಸಾಮ್ ಕೂಡ ಡಿಲೇ ಆಯಿತು ಅದರ ಅನುಸಾರ. ಸೊ ಇಲ್ಲಿ 3rd ಲಿಸ್ಟು ಇವತ್ತು ಬರೋದಿಲ್ಲ. ಯಾಕಂದರೆ ಇವತ್ತು ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳ ಅದರಲ್ಲೂ ಕೂಡ ಅಧಿಕೃತ ವೆಬ್ಸೈಟ್ಗಳಾಗಿರಬಹುದು ಮತ್ತು ಎಲ್ಲವೂ ಕೂಡ ಇವತ್ತು ಅಂದರೆ ವರ್ಕ್ ಆ್ಯಂಡ್ ಪ್ರೋಗ್ರೆಸ್ ಅಂತ ಇರ್ತದೆ. ಸೊ ಹಾಗಾಗಿ ಅವ್ರದ್ದು ಆನ್ಲೈನ್ ಯಾವುದೇ ಸೇವೆಗಳು ಇವತ್ತು ಚಾಲೂ ಇರೋದಿಲ್ಲ. ಸೊ ಇವತ್ತು ನಾಳೆ ಇಲ್ಲದೇ ಇದ್ದರೆ ಸೋಮವಾರ ಬರ್ಬೋದು ಅಂತ ನಿರೀಕ್ಷೆ ಇರುತ್ತದೆ. ಯಾಕಂದರೆ ಬಹಳಷ್ಟು ಟೈಮ್ ಆಗಿದೆ. ಈಗಾಗಲೇ ನಿಮಗೆ SMS ಆದರೂ ಬರ್ಬೋದು ಅಥವಾ ನಿಮಗೆ ಆಯಾ ವಸತಿ ಶಾಲೆಯವರು ಫೋನ್ ಆದರೂ ಮಾಡ್ಬೋದು. ನೀವು ಸೆಲೆಕ್ಟ್ ಆಗಿದ್ರೆ 3rd ರೌಂಡಿಗೆ ಬಂದು ಅಡ್ಮಿಷನ್ ಮಾಡಿ ಅಂತ ಅವರಾದರೂ ಹೇಳ್ತಾರೆ. ಒಂದು ವೇಳೆ ನಮಗೇನಾದರೂ ವೆಬ್ಸೈಟ್ ಗೊತ್ತಾದರೆ ನಾನು ತಕ್ಷಣವೇ ತಮಗೆ ತಿಳಿಸ್ತೀನಿ. ಯಾಕಂದರೆ ನಾನು ಕೂಡ ಡೈಲಿ ಚೆಕ್ ಮಾಡ್ತಾ ಇರ್ತೀನಿ. ಸೊ ತಾವುಗಳು ಕೂಡ ವೇಟ್ ಮಾಡಿ 3rd ರೌಂಡಿಗೋಸ್ಕರ ಯಾರ್ಯಾರು ವೇಟ್ ಮಾಡ್ತಾ ಇದ್ದಾರೆ ಮೈನಾರಿಟಿ ಮೊರಾರ್ಜಿದು. ಯಾಕಂದರೆ ಬಹಳಷ್ಟು ಸೀಟುಗಳು ಖಾಲಿ ಉಳಿದಿರುವಂಥ ಮಾಹಿತಿ ಇರುತ್ತದೆ. ಬಹಳ ಶಾಲೆಗಳಲ್ಲಿ ಅಡ್ಮಿಷನ್ ಆಗಿಲ್ಲ ಕೆಲವೊಂದು ವಿದ್ಯಾರ್ಥಿಗಳು, ಅದರಲ್ಲೂ ಕೂಡ ಇಲ್ಲಿ OBC ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಲ್ಲ, ಕೆಲವೊಂದು ಮುಸ್ಲಿಮ್ಸ್ ವಿದ್ಯಾರ್ಥಿಗಳು ಕೂಡ ಅಡ್ಮಿಷನ್ ಮಾಡಿಲ್ಲ. ಸೊ ತಾವುಗಳು ಸೋಮವಾರ ಮಂಗಳವಾರ ಒಳಗಾಗಿ ಕಾಯಿರಿ. ಯಾಕಂದರೆ ಇವತ್ತು ನಾಳೆ ಅವ್ರ ವೆಬ್ಸೈಟ್ ಸಂಪೂರ್ಣ ಸ್ಟಾಪ್ ಇರ್ತದೆ. ಇವತ್ತು ವರ್ಕ್ ಇರೋದ್ರಿಂದ ಇವತ್ತು ರಾತ್ರಿ 9ರವರೆಗೆ ಅಂತ ಹೇಳಿದ್ದಾರೆ. ಬಟ್ ನೋಡೋಣ, ನಾಳೆ ರಿಲೀಸ್ ಆಯಿತು ಓಕೆ, ಆಗದೇ ಇದ್ದರೆ ಸೋಮವಾರವರೆಗೂ ತಾವುಗಳು ಕೂಡ ಕಾಯ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.